ಇನ್ನೊಂದೇನೆಂದರೆ ಇವತ್ತು ಈ ಒಂದು ಕಾರ್ಯಕ್ರಮ ಮುಖಾಂತರ ಅಂದ್ರೆ ಇಲ್ಲಿ ಅವರು ಬಂದು ಕೂತು ನಮ್ಮಿಂದ ಸನ್ಮಾನ ಮಾಡಿಸ್ಕೊಡೋದ್ರಿಂದ ಅವ್ರೇನು ದೊಡ್ಡವರಾಗಲ್ಲ. ಏನಂದ್ರೆ ಅವ್ರು ಮಾಡಿದ ಸಾಧನೆ ಕೂಡ ನಾವು ಗೌರವ ಅಷ್ಟೇ. ಅದು ನಾವು ಅವ್ರು ಕೊಡೋ ಒಂದು ರೆಸ್ಪೆಕ್ಟ್, ಒಂದು ಪ್ರೀತಿ, ಇವರಿಂದ ಒಂದಿಷ್ಟು ಜನ ಸ್ಫೂರ್ತಿಯಾಗಿ ತಗೊಂಡು ಈ ರೀತಿ ಕೆಲಸ ಮಾಡ್ಕೊಂಡು ಬರಲಿ ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ತರ ಒಂದು ಕಾರ್ಯಕ್ರಮ ಆರ್ಗನೈಸ್ ಮಾಡಿದ್ದಾರೆ. ನಮ್ಮ ಅಂಬರೀಷ್ ಅಣ್ಣನ ಅಭಿಮಾನಿಗಳ ಸಂಘದವ್ರಿಗಾಗಿವಿ ಹಾಗೂ ಹೊಸದಾಗಿ ಇವತ್ತು ಇವಾಗ ಶುರುವಾಗಿರೋ ಡಾಕ್ಟರ್ ಅಂಬರೀಷ್ ಫೌಂಡೇಶನ್. ಅಂದ್ರೆ ಈ ಫೌಂಡೇಶನ್ ಒಂದು ಸ್ಟಾರ್ಟ್ ಮಾಡೋ ಉದ್ದೇಶ ಏನಂದ್ರೆ ಅವ್ರಿರುವಾಗ ನಿಮಗೂ ಗೊತ್ತು, ತಾವೆಲ್ಲರೂ ಪ್ರೀತಿಯಿಂದ ಕರ್ಣ ಅಂತ ಕರಿತಿದ್ರಿ. ಸರಿನಾ ಸರಿನಾ ಎಸ್, ಅದನ್ನೇ ಮಾತಾಡ್ತಾ ಇದ್ದೀನಿ, ಅದನ್ನೇ ಹೇಳ್ತಾರೆ. ಎಸ್, ಥ್ಯಾಂಕ್ ಯು. ಕರ್ಣನ, ನಿಮ್ಮ ಕರ್ಣನ ಸಾಧನೆಗಳು ಯಾರು ಎಂದು ಬರೀಬಾರ್ದು. ನಮ್ಮ ಕಡೆಯಿಂದ ನಾವು ಒಂದು ಪರ್ಸೆಂಟ್ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಪ್ರಯತ್ನ ಅಷ್ಟೇ. ಇದು ಇದೇ ಪ್ರೀತಿ ವಿಶ್ವಾಸ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಅದು ಹಾಗೂ ನಮ್ಮ ನಡುವೆ ಈ ತರ ಮುಂದುವರಿಕೆ ಅಂತ ನಾನು ಕೇಳ್ಕೊತ ನನ್ನ ಮಾತನ್ನ ಜಲ್ದಿ ಮುಗಿಸ್ತೀನಿ. ಇವತ್ತು ಅಂಬರೀಷ್ ನನ್ನ ಹುಟ್ಟಿದ ಹಬ್ಬದ ದಿನ, ನಾವೆಲ್ಲರೂ ಅವ್ರನ್ನ ನೆನೆಸ್ಕೊಂಡು ನಿಮ್ಮ ಮುಖಾಂತರ ಅವ್ರನ್ನ ಜ್ಞಾಪಿಸ್ಕೊಂಡು ಅವ್ರು ನಮ್ಮ ಜೊತೆನೇ ಇದ್ದಾರೆ ಅನ್ನೋ ಭಾವನೆ ಇಟ್ಕೊಂಡು ನಾವು ಇದೀವಿ. ಯಾವತ್ತು ಎಂದಿಗೂ ನಮ್ಮ ಮಂಡ್ಯ ಜಿಲ್ಲೆ ಬಿಟ್ಟು ಹೋಗಲ್ಲ ಅಂತ ಅವತ್ತು ಹೇಳಿದ್ವಿ, ಇವತ್ತಿಗೂ ಹೇಳ್ತಾ ಇದೀವಿ, ನಿಮ್ಮೊಂದಿಗೆ ಇರ್ತೀವಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.